ತೂಗುಯ್ಯಾಲೆಯಲ್ಲಿದೆ ರಾಜ್ಯ ಸರ್ಕಾರದ ಭವಿಷ್ಯ. ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಏನ್ ಮಾಡುತ್ತೆ ಕೇಂದ್ರ ಸರ್ಕಾರ? ರಾಜ್ಯ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಎಡಪಕ್ಷಗಳ ಬೆಂಬಲ ಪಡೆಯಲು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮುಂದಾಗಿದ್ದಾರೆ. ನವದೆಹಲಿಯಲ್ಲಿ ಇಂದು ಎಡಪಕ್ಷಗಳ ಮುಖಂಡರೊಂದಿಗೆ ಸಭೆ ನಡೆಸಿದ್ದಾರೆ. ಎಡಪಕ್ಷಗಳ ಮುಖಂಡರಾದ ಪ್ರಕಾಶ್ ಕಾರಟ್, ಸೀತಾರಾಮ್ ಯಚೂರಿ, ಅಜಿತ್ ಸಿಂಗ್, ಡಿ ರಾಜಾ, ಎ.ಬಿ. ಬರ್ಧನ್ ಈ ಸಭೆಯಲ್ಲಿ ಇದ್ದರು. ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ಮಾಹಿತಿ, ರಾಜಕೀಯ ಬೆಳವಣಿಗೆ ಮಾತ್ರವಲ್ಲದೆ ರಾಷ್ಟ್ರ ರಾಜಕಾರಣದ ಕುರಿತು ಚರ್ಚೆ ನಡೆದಿದೆ ಎನ್ನಲಾಗಿದೆ. ಒಂದು ವೇಳೆ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಲು ರಾಜ್ಯಸಭೆಯಲ್ಲಿ ಯುಪಿಎಗೆ ಬೆಂಬಲದ ಕೊರತೆ ಇದ್ರೆ ಎಡಪಕ್ಷಗಳು ಹಾಗೂ ತೃತೀಯ ರಂಗದಿಂದ ಬೆಂಬಲ ನೀಡಲು ಈ ಸಭೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಸೇಫ್ ಅನ್ನೋ ಭಾವನೆ ನಿನ್ನೆ ರಾತ್ರಿ ಇತ್ತಾದ್ರೂ ದೇವೇಗೌಡರು ಅಖಾಡಕ್ಕೆ ಇಳಿದ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಹೊಸ ತಿರುವು ಸಿಗೋ ಸಾಧ್ಯತೆ ಹೆಚ್ಚಾಗಿದೆ. ಸಭೆ ನಂತರ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. ಮುಖ್ಯಮಂತ್ರಿ ಮತ್ತು ಸ್ಪೀಕರ್ ಕುರಿತು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಆಕ್ಷೇಪಿಸಿದ್ದಾರೆ. ಅಲ್ಲದೆ ಕಟ್ಟು ಶಬ್ದಗಳಲ್ಲಿ ಟೀಕಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಹಾಗೂ ಸ್ಪೀಕರ್ ಇಬ್ಬರೂ ರಾಜೀನಾಮೆ ನೀಡಬೇಕು ಎಂದು ದೇವೇಗೌಡ ಮತ್ತು ಎಡಪಕ್ಷಗಳ ಮುಖಂಡರು ಆಗ್ರಹಿಸಿದ್ರು. ಹೊಸ ಸಿಎಂ ಮತ್ತು ಸ್ಪೀಕರ್ ಅನ್ನು ನೇಮಿಸಿಕೊಂಡು ಬಿಜೆಪಿಯೇ ಬೇಕಾದ್ರೆ ಆಡಳಿತ ನಡೆಸಲಿ ಅಂತ ಎ.ಬಿ. ಬರ್ಧನ್ ತಿಳಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಎಡಪಕ್ಷಗಳ ಬೆಂಬಲ ಬೇಕು ಅಂತ ಬೆಂಬಲ ಪಡೆಯಲು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮುಂದಾಗಿದ್ದಾರೆ. ನವದೆಹಲಿಯಲ್ಲಿ ಇವತ್ತು ಎಡಪಕ್ಷಗಳ ಮುಖಂಡರೊಂದಿಗೆ ಸಭೆಯನ್ನು ನಡೆಸಿದ್ದಾರೆ ಗೌಡ್ರು. ಎಡಪಕ್ಷಗಳ ಮುಖಂಡರಾದ ಪ್ರಕಾಶ್ ಕಾರಟ್, ಸೀತಾರಾಮ್ ಯಚೂರಿ, ಅಜಿತ್ ಸಿಂಗ್, ಡಿ ರಾಜಾ, ಎ.ಬಿ. ಬರ್ಧನ್ ಈ ಸಭೆಯಲ್ಲಿ ಇದ್ರು. We have read that judgment collectively. That judgment is a clear indictment of the role of the Speaker and of the Chief Minister, both of them colluding in order to rig up an illegitimate majority. The Supreme Court has even gone to the extent of observing that the vote of confidence which was there was an unconstitutional vote, an unconstitutional majority that was rigged up. In the light of everything, we think that neither the Speaker nor the Chief Minister have a right to continue. You must have also seen a statement made by Mr. Devgowda himself, who has said that if the BJP wants to continue with the government, let them elect a new speaker, let them elect a new chief minister. We have no objection to that. But these two gentlemen have no right to continue in the light of the Supreme Court judgment, the clear indictment that is there. We have drafted a small statement, which I think you will read of this. So this is the statement that all of us have together drafted. It will be typed out and given to you if you'll have to just bear for a few minutes. The quashing by the Supreme Court of the decision of the Speaker Karnataka Assembly to disqualify 16 MLAs prior to the confidence vote is a clear and severe indictment. The Supreme Court has called this decision unconstitutional. The Yediyurappa government hence has no right to continue. In the light of the severe strictures passed by the Supreme Court, both the Speaker and the Chief Minister have neither the moral nor the legal right to continue in office. They must quit forthwith. It's signed by all those who are here, present here. So you are saying that the Chief Minister and the Speaker should quit, but ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥೂರಿಂದ. ಪ್ರಶಾಂತ್, ಕೇಂದ್ರ ಸರ್ಕಾರದಿಂದ ಎಡಪಕ್ಷಗಳು ಈಗಾಗಲೇ ಹೊರಬಂದಿದೆ. ಎಡಪಕ್ಷಗಳು ಹಾಗೆ ತೃತೀಯ ರಂಗದ ಬೆಂಬಲ ದೇವೇಗೌಡರಿಗೆ ಸಿಗೋ ಸಾಧ್ಯತೆ ಇದೆಯಾ? ಈ ಹಿನ್ನೆಲೆಯಲ್ಲಿ ಈಗಾಗಲೇ ನವದೆಹಲಿಯಲ್ಲಿ ಸಭೆ ಸೇರಿದ್ದಾರೆ ಗೌಡ್ರು. ಏನಾಗಬಹುದು ಈ ಸಭೆಯ ರಿಸಲ್ಟ್ ಅಂತೀರಾ? ನಿಜ, ಇದೊಂದು ಸಭೆ ಮುಕ್ತಾಯಗೊಂಡಿದೆ. ಪ್ರಮುಖವಾಗಿರ್ತಕ್ಕಂಥದ್ದು ಎಡಪಕ್ಷಗಳು ಮೊದಲಿನಿಂದಲೂ ಕೂಡ ತಾತ್ವಿಕವಾಗಿ ಆರ್ಟಿಕಲ್ 356 356
ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಇರುತ್ತೆ. ಇದಕ್ಕೆ ತಾತ್ವಿಕವಾಗಿ ಮೊದಲಿನಿಂದಲೂ ಕೂಡ ಎಡಪಕ್ಷಗಳ ವಿರೋಧವಿದೆ. ಇವತ್ತಿನ ಸಭೆಯಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜ್ಯಸಭೆಯಲ್ಲಿ ಬೆಂಬಲ ಆ ರೀತಿಯಾಗಿರ್ತಕ್ಕಂಥ ಚರ್ಚೆ ನಡೆದಿಲ್ಲ. ಪ್ರಮುಖವಾಗಿರ್ತಕ್ಕಂಥದ್ದು ದೇವೇಗೌಡರು ತೃತೀಯರನ್ನ ಮುಖ್ಯಮಂತ್ರಿ ಮತ್ತು ಸ್ಪೀಕರ್ ಅವರ ರಾಜೀನಾಮೆಯನ್ನ ಕೇಳ್ತಾ ಇದೆ ಅಂತಕ್ಕಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೋಸ್ಕರ ಇವತ್ತು ಎಡಪಕ್ಷಗಳ ಸಭೆಯನ್ನ ತಮ್ಮ ನಿವಾಸದಲ್ಲಿ ಕರೆದಿದ್ರು. ಸಭೆಯ ನಂತರ ತೆಗೆದುಕೊಂಡಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನಿರ್ಣಯ ಬಿಜೆಪಿಯೇ ಬೇಕಾದ್ರೆ ಆಡಳಿತ ನಡೆಸಿ, ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಒಂದು ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ಬಲವಾದ ಶಬ್ದಗಳಲ್ಲಿ ಅವರು ಸಂವಿಧಾನವನ್ನ ಉಲ್ಲಂಘಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಒಂದು ಉಲ್ಲೇಖವನ್ನ ತೀರ್ಪಿನಲ್ಲಿ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸ್ಪೀಕರ್ ಇಬ್ರು ಕೂಡ ರಾಜೀನಾಮೆಯನ್ನ ನೀಡಬೇಕು, ಬೇಕಾದ್ರೆ ಬಿಜೆಪಿಯ ನಂತರ ಹೊಸ ನಾಯಕರನ್ನ ಆಯ್ಕೆ ಮಾಡಿಕೊಂಡು ಆಡಳಿತ ನಡೆಸಲಿ ಅಂತಕ್ಕಂಥದ್ದು ಇವತ್ತಿನ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ. ಆರ್ಟಿಕಲ್ 356ಕ್ಕೆ ಎಡಪಕ್ಷಗಳ ವಿರೋಧವಿದೆ. ಹೀಗಾಗಿ ರಾಜ್ಯಪಾಲರ ಒಂದು ಶಿಫಾರಸ್ಸೇನಿದೆ, ಈ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನಿರ್ಣಯವನ್ನ ಸಭೆ ತೆಗೆದುಕೊಂಡಿಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ರಾಜೀನಾಮೆ ನೀಡಲಿ, ಇದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ 2 ತಿಂಗಳ ಕಾಲ ವಿಧಾನಸಭೆಯನ್ನು ಅಮಾನತಿನಲ್ಲಿ ನೀಡಿ ಹೊಸ ನಾಯಕನನ್ನ ಆಯ್ಕೆ ಮಾಡಿ ಅಂತಕ್ಕಂಥದ್ದು ಇವತ್ತಿನ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಪ್ರಮುಖ ನಿರ್ಣಯವಿದೆ. ಪ್ರಶಾಂತ್, ಈ ಸಭೆಯ ನಿರ್ಣಯಕ್ಕೆ ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ ಈಗ ಹಿರಿಯ ಮುಖಂಡರು? ಇದಕ್ಕೆ ಯಾವ ತರ ಪ್ರತಿಕ್ರಿಯೆ ಕಂಡು ಬರಬಹುದು ಹೈಕಮಾಂಡ್ ಬಿಜೆಪಿಯಿಂದ ಅಂತ? ಎಡಪಕ್ಷಗಳು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನ ಬಿಜೆಪಿ ಒಪ್ಪುವುದು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಯಾಕಂದ್ರೆ ಇದೊಂದು ರೀತಿಯಾಗಿರ್ತಕ್ಕಂಥ ರಾಜಕೀಯ ನಿರ್ಣಯ. ಹೀಗಾಗಿ ಮುಖ್ಯಮಂತ್ರಿಗಳು ಮತ್ತು ಬಿಜೆಪಿಯ ಹೈಕಮಾಂಡ್ ಬಾರಿ ಬಾರಿ ಸ್ಪಷ್ಟಪಡಿಸಿದೆ, ಯಾವುದೇ ಕಾರಣಕ್ಕೂ ಕೂಡ ಸ್ಪೀಕರ್ ರಾಜೀನಾಮೆ ನೀಡುವುದಿಲ್ಲ ಅಂತಕ್ಕಂಥದ್ದನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಬದಲಾಯಿಸುವ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಇವತ್ತು ಸಂಪುಟ ಸಭೆಯಲ್ಲಿ ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಳದೆ, ಸಂಪುಟ ಸಭೆಯಲ್ಲಿ ವಿಷಯ ಚರ್ಚೆ ಆಗಲಿಲ್ಲವಾದ್ರೆ ಮಧ್ಯಾಹ್ನದವರೆಗೆ ಗೃಹ ಇಲಾಖೆ ರಾಜ್ಯಪಾಲರಿಗೆ ಒಂದು ಸಂದೇಶವನ್ನ ಕಳಿಸಲೇಬೇಕಾಗತ್ತೆ. ಪ್ರಾಯಶಃ ಆ ಸಂದೇಶದ ನಂತರ ವಿಧಾನಸಭಾ ಅಧಿವೇಶನವನ್ನ ಕರೀತಕ್ಕಂತ ಒಂದು ಪ್ರಕ್ರಿಯೆಗೆ ರಾಜ್ಯಪಾಲರು ಚಾಲನೆ ನೀಡಬಹುದು. ಪ್ರಾಯಶಃ ಎಡಪಕ್ಷಗಳು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನ ಬಿಜೆಪಿ ಬೆಂಬಲಿಸುವ ಅಥವಾ ಒಪ್ಪಿಕೊಳ್ಳುವ ಪ್ರಶ್ನೆಯಲ್ಲಿ ಉದ್ಭವಿಸುವುದಿಲ್ಲ. ಯಾಕಂದ್ರೆ ಇದು ಒಂದು ರೀತಿಯಾಗಿರ್ತಕ್ಕಂಥ ವಿರೋಧ ಪಕ್ಷಗಳ ರಾಜಕೀಯ ನಿರ್ಣಯ. ಹೀಗಾಗಿ ಈ ಒಂದು ನಿರ್ಣಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮಾನ್ಯತೆ ಬಿಜೆಪಿಯಲ್ಲಿ ಕಂಡುಕೊಳ್ಳುವುದು ಕಷ್ಟ ಸಾಧ್ಯ ಇದೆಯಾ? ಪ್ರಶಾಂತ್, ಹಾಗೇನೆ ಇಷ್ಟು ದಿನ ಕಳೆದ 2-3 ದಿನ ನಾವು ನೋಡಬಹುದು ದೇವೇಗೌಡರು ಸೈಲೆಂಟ್ ಆಗಿದ್ರು ರಾಜಕೀಯದಲ್ಲಿ. ಇವತ್ತು ಅಖಾಡಕ್ಕೆ ಇಳಿದು ಸ್ವಲ್ಪ ಆಕ್ಟಿವ್ ಪಾರ್ಟಿಸಿಪೇಷನ್ ಅಂತಾನೆ ಹೇಳಬಹುದು. ಇದಾದ ನಂತರ ದೇವೇಗೌಡರ ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ ಯಾವ ತರ ತಿರುವನ್ನ ಅಥವಾ ಬದಲಾವಣೆಯನ್ನ ಕೊಡ್ಬೋದು ರಾಜ್ಯ ರಾಜಕೀಯದಲ್ಲಿ ಅಂತ ಹೇಳ್ತೀರಾ? ಪ್ರಮುಖವಾಗಿರ್ತಕ್ಕಂಥದ್ದು, ಒಂದು ಸಲ ರಾಜ್ಯಪಾಲರು ರಾಷ್ಟ್ರಪತಿ ಆಳ್ವಿಕೆಯ ಶಿಫಾರಸ್ಸನ್ನ ದೆಹಲಿಗೆ ಕಳಿಸಿದ ನಂತರ ದೇವೇಗೌಡರ ಸಕ್ರಿಯ ರಾಜಕಾರಣಕ್ಕೆ ಸಾಕಷ್ಟು ಅರ್ಥವನ್ನ ಕಲ್ಪಿಸಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ. ಯಾಕಂದ್ರೆ ದೇವೇಗೌಡರು ಮೊದಲಿಂದಲೂ ಕೂಡ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷವಾಗಿ ಬಿಜೆಪಿ ಆಡಳಿತ ಇರಲೇಬಾರದು ಅಂತಕ್ಕಂಥದ್ದು ಜೆಡಿಎಸ್ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿಲುವು. ಹೀಗಾಗಿ ದೇವೇಗೌಡರು ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪರ್ಯಾಯವಾಗಿ ಒಂದು ಶಕ್ತಿಯನ್ನ ರೂಪಿಸ್ತಕ್ಕಂಥ ಪ್ರಯತ್ನವನ್ನ ದೆಹಲಿಯಲ್ಲಿ ಯಾವತ್ತೂ ಮಾಡ್ತಿರ್ತಾರೆ. ಕರ್ನಾಟಕದ ಇವತ್ತಿನ ಪ್ರಸಕ್ತ ರಾಜಕೀಯ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕೂಡ ಪ್ರಾಯಶಃ ದೇವೇಗೌಡರ ಒಂದು ಸಕ್ರಿಯ ರಾಜಕೀಯ ಇದ್ದರೂ ಕೂಡ ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿರ್ಣಯದಲ್ಲಿ ಅನಿಶ್ಚಿತತೆ ಇರೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಫಲಶ್ರುತಿ ಈ ರೀತಿಯ ಸಭೆಗಳಿಂದ ನಂತರ ಕಂಡು ಬರ್ತಾ ಇಲ್ಲ. ಧನ್ಯವಾದ ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.